ನನ್ನ ಜೊತೆ ಇವರು ಎದ್ದಿದ್ದಾರೆ. ಇಲ್ಲೊಬ್ಬರು ಊಟ ಮಾಡ್ತಿದ್ದಾರೆ, ಇಲ್ಲೊಬ್ಬರು ಗೊಂಬೆನ ಹಿರಿದು ಬಿಡೆ ಅದನ್ನು ಬಿಡೆ. ಇದು ಬೆಳಗಿನ ಜಾವ 4:40. ಇಷ್ಟೊತ್ತಿಗೆ ಇದ್ದು ಪಾತ್ರೆ ಇಟ್ಟು ನೀರು ಕಾಯಕ್ಕೆ ಒಲೆಗೂರೆ ಹಾಕಿರೋದು. ಫಸ್ಟ್ ಬಸ್ಸಿಗೆ ಶಿವಮೊಗ್ಗಕ್ಕೆ ಹೋಗಬೇಕು. ನಮಗೆ ಬಂದು ಫಸ್ಟ್ ಬಸ್ಸು 6:50. ಅಷ್ಟರಲ್ಲಿ ಪಟ 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 ಅಂತ ಸ್ನಾನ ಮಾಡಿಕೊಂಡು ಹೋಗೋದು. ನಮ್ಮ ಮನೇಲಿ ಇದೇ ಥರ ಒಲೆಯಲ್ಲಿ ನೀರು ಕಾಯಿಸೋದು. ಬಂಗಾರಿ, ಓಯ್ ಬಂಗಾರು, ನೀರು ಕಾಯಿಸ್ತಾ ಕೂತಿದ್ದೀನಿ. ನಮ್ಮ ಕೆಂದಮ್ಮ ಬಂಗಾರಿ ಬಂದುಬಿಟ್ಟಿದ್ದಾಳೆ. ಏನೋ ನೋಡಿದ್ಲು ಅನ್ಸುತ್ತೆ, ಆ ಕಡೆ ಇಳಿದು ಓಡ್ತಾ ಇದ್ದಾಳೆ. ಬಂಗಾರಿ, ಈಗ ತಾನೇ ಸ್ನಾನ ಮಾಡ್ಕೊಬಂದಾಯಿತು, ಇನ್ನು ಹೊರಡಬೇಕು. ಅಕ್ಕ ಕಾಲ್ ಮಾಡಿದ್ರು, ಡೈರೆಕ್ಟು ವಿಧಾತ್ರಿ ಭವನ್ ಹತ್ರ ತಿಂಡಿ ತಿನ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ. ಅಕ್ಕ ಅವರೆಲ್ಲ ಆಲ್ರೆಡಿ ತಿಂಡಿ ಕೂತಾಗ ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋದೆ. ಇವಾಗ ತಿಂಡಿ ತಿನ್ಕೊಂಡು ಏನಾದರೂ ಆರ್ಡ್ರ್ ಮಾಡಿ ತಿಂಡಿ ತಿನ್ಕೊಂಡು ಅಲ್ಲಿಂದ ಬ್ಲಡ್ ಬ್ಯಾಂಕಿಗೆ ಹೋಗಬೇಕು. ಮಸಾಲೆ ದೋಸೆ ವಿಧಾತ್ರಿ ಹೋಟೆಲಿಗೆ ಬಂದಿದ್ದೀವಿ. ಜೊತೆ 2-3 ತಿಂಗಳಿಂದ ಸಿಕ್ಕಿರ್ಲಿಲ್ಲ, ಇವಾಗ ಸಿಕ್ಕಿದೆ. ನನಗೆ ಗರಿ ಗರಿ ದೋಸೆ, ಮಸಾಲೆ ದೋಸೆ. ಇನ್ನೇನು ತಿನ್ಕೊಂಡು ಬ್ಲಡ್ ಬ್ಯಾಂಕ್ ಕಡೆ ಹೊರಟು ಇನ್ನೇನು ಹೋದ್ಮೇಲೆ ಎಲ್ಲ ಕುತ್ಕೊಂಡು ಹರಟೆ ಹೊಡಿಯೋಕ್ಕೆ ಶುರು ಮಾಡಿದ್ದು. ವೀಡಿಯೋ ಮಾಡ್ತೀನಿ ಅಂತ ಎಲ್ಲ ಮುಖ ಮುಚ್ಕೊಳ್ತಾ. ಯಾರಲ್ಲ ನೀನು? ಎಲ್ಲ ಒಳ್ಳೆ ಹರಟೆ ಹೊಡಿತಾ ಕೂತಿದ್ವಿ. ಅಕ್ಕ ಅಂತೂ ಹೊಸದಾಗಿ ಮದುವೆ ಆಗಿದ್ದು ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಲಾಸ್ಟ್ ಮಂತು 3 ಮೆಂಬರ್ಸ್ ಬರ್ಡೇ ಇತ್ತು, ಜೊತೆಗೆ ಅದ್ರ ಸೆಲೆಬ್ರೇಷನ್ ಕೂಡ ಇರುತ್ತೆ ಬ್ಲಡ್ ಬ್ಯಾಂಕ್. ಸೊ ಈಗ ಕೇಕ್ ಕಟ್ ಮಾಡುವಂತಹ ಪ್ರೋಗ್ರಾಮು. ಇವರೆಲ್ಲ ಅಲ್ಲಿ ಬಂದಿರೋರು. ಆಮೇಲೆ ನಮ್ಮ ಈ ಫೌಂಡೇಶನ್ನ ಒಂದು 3 ಜನ ಸೀನಿಯರ್ ಮೆಂಬರ್ಸ್ ಇಲ್ಲಿ ಸಾಕಷ್ಟು ಎಲ್ಲ ಕೆಲಸ ಕಾರ್ಯಗಳಿಗೆ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅವ್ರು 3 ಜನದ ಇವತ್ತು ಬರ್ತ್ಡೇ ಟೈಮ್. ಹಾಗಾಗಿ ಆ 3 ಜನದ ಬರ್ತ್ಡೇನ ನಾವೆಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡೋಣ. ಕೇಕ್ ಕಟ್ ಮಾಡಿ, ಕೇಕ್ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರ ವ್ಯವಸ್ಥೆ ಸರಿ ಮಾಡ್ಕೊಳ್ಳೋಣ ಅಂತ ಇವತ್ತು ನಿಮ್ಮನ್ನೆಲ್ಲ ಎಚ್ಚರಿಸಿದೆ. ಇದ್ರ ಜೊತೆಗೆ ನಮ್ಮೆಲ್ಲರ ಒಂದು ಆತ್ಮೀಯ ಆಹ್ವಾನಕ್ಕೆ ಬೆಂಗಳೂರಿನಿಂದ
ನನ್ನ ದೊಡ್ಡ ಮಗಳು ಪ್ರತಿ ಅಂತ ಅವರು ಬ್ಯಾಂಗ್ಳೂರಿನಲ್ಲಿ ಹೆಸರಾಂತ ಸಿಂಗರ್ ಅವರು. ಸಾಕಷ್ಟು ಪ್ರೋಗ್ರಾಮ್ಸ್ಗಳು ಆಲ್ ಓವರ್ ಇಂಡಿಯಾ ನಡೀತಾ ಇರುತ್ತೆ. ಆ ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಇಲ್ಲಿ ಸಣ್ಣ ಮಗುವಾದಾಗಿಂದ ಈ ಹಾಲಿನಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಹಲವಾರು ಕಲ್ಚರಲ್ ಪ್ರೋಗ್ರಾಮ್ ಎಲ್ಲರಿಗೂ ಊಟದ ಜೊತೆಗೆ ನೋಡಿ ಇದೇ ಇಷ್ಟಕ್ಕೆ ಏನೇನು ಮಾಡೋದು ದೋಸದ ಅಂತ ಅಂದ್ಕೊಬಿಡಿ. ಎಲ್ಲರಿಗೂ ಇಂಡಿವಿಜುವಲ್ ಊಟ ಮಾಡಿರುತ್ತೆ. ಈಗ ಅವರ ಕೆಲವು ಆಕ್ಟಿವಿಟೀಸು ನಿಮ್ಮೆಲ್ಲ ಉದ್ದೇಶಿಸಿ ಯಾರು ಮಾತಾಡಬೇಕು ಅಂತ ನನ್ನ ಮಗನ ಅಭಿವಂದನೆ ಮಾಡಿದರೆ ಭಾಳ ಇಷ್ಟ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ನೋಡಿ ಇವತ್ತು ಸಂತೋಷ ಆಯಿತು. ಅಪ್ಪ ಹೇಳ್ತಾ ಇದ್ರು ಈ ಥರ ಎಲ್ಲ ತುಂಬ ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ, ಏನೇನೆಲ್ಲ ಆಕ್ಟಿವಿಟೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ನೋಡಬೇಕು ಅಂತ ಇತ್ತು ಮನಸ್ಸಲ್ಲಿ. ಬಟ್ ಬಂದಾಗೆಲ್ಲ ಒಂದು 2 ದಿನಕ್ಕೆ ಬಂದು ಹೋಗ್ತಾ ಇದ್ದೆ ಶಿವಮೊಗ್ಗಕ್ಕೆ. ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ನೊಂದು 2 ದಿನ ಬಂದಿದ್ದು ನನಗೆ ಇದನ್ನೆಲ್ಲ ನೋಡ್ದಂಗೆ ಆಯಿತು, ಸಂತೋಷ ಆಯಿತು. ಹಾಗೆ ಸ್ವಲ್ಪ ಚಿಕ್ಕ ಮಕ್ಕಳು ನೋಡಿ ಸ್ವಲ್ಪ ಮನಸ್ಸಿಗೆ ಹಿಂಸೆನೂ ಆಯಿತು. ಬಟ್ ಏನಂದರೆ ಈಗ ಒಂದು ಹಾಡು ನನಗೆ ಸಡನ್ನಾಗಿ ನೆನಪಿಗೆ ಬಂತು. ಅದರಲ್ಲಿ ಹೇಳ್ದಂಗೆ ನಾಳೆಯಲ್ಲಿ ನಂಬಿಕೆ ಇಟ್ಕೊಂಡು, ನಮ್ಮಲ್ಲಿ ಗೆಲ್ಲುವ ಭರವಸೆ ಇಟ್ಕೊಂಡು, ಗಟ್ಟಿ ಮನಸ್ಸಲ್ಲಿ ಏನು ಸಾಧನೆ ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಅಂತ ಮುಂದುವರೆದಲ್ಲಿ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ದಂಗೆ ಗಟ್ಟಿ ಮನಸ್ಸು ಮಾಡಿಕೊಂಡು ನಿಮ್ಮ ಆಸೆ ಆಕಾಂಕ್ಷೆ ಕನಸು ಏನಿದೆಯೋ ಅವೆಲ್ಲ ಈಡೇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಒಂದು 4 ಸಾಲು ಒಂದು ಹಾಡನ್ನ ಹಾಡ್ತೀನಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆಯಿರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಕಾಳಜಿ ಯಾರೇ ಆದರೂ ಕೆಳಮಟ್ಟದ ಜನರು ಸಾಕಷ್ಟು ಮುಂದೋರು ಬೆಂದೋರು ಇದ್ರೆ ಅವರು ಎಷ್ಟು ರೀತಿ ಕೈಗೆ ಹೆಲ್ಪ್ ಮಾಡಿರ್ತಾರೆ ಗಂಡ ಹೆಂಡತಿ ಇಬ್ರು ಅಷ್ಟು ಆ ವಿಷಯದಲ್ಲಿ ಮುಂದಿರ್ತಾರೆ. ನಮ್ಮ ರೋಟರಿ ಹಲವಾರು ಕಾನ್ಸೆಪ್ಟ್ಗಳಲ್ಲಿ ಈ ಇಲ್ಲದೆ ಸಮುದಾಯ ಸೇವಾ ಚಟುವಟಿಕೆ ರೋಟರಿ ಇರೋದು, ಅಂಥ ಚಟುವಟಿಕೆಗಳಲ್ಲಿ ಅವರು ತುಂಬ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಿರ್ತಾರೆ. ಒಂದು ನಮ್ಮ ಡಯಾಬಿಟಿಕ್ ಅವ್ರನ್ನಂತೂ ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಇದೇ ಒಂದು ಸಂದರ್ಭದಲ್ಲಿ ಹೀಗೆಲ್ಲ ಆಗಬೇಕಾದ್ರೆ ನಾವು ಮೇಡಮ್ಗೆ ಇನ್ನೊಂದು ಸಾಂಗ್ ಹೇಳಬೇಕಂತ ರಿಕ್ವೆಸ್ಟ್ ಮಾಡಿದಾಗ ಇನ್ನೊಂದು ಸಾಂಗ್ ಹೇಳಿದ್ರು ಸಾಹಿತ್ಯ ಶ್ರುತಿ ಮೇಡಮ್. अजीब दास्तां है ये, कहाँ शुरू कहाँ खत्म, ये मंजिलें हैं कौन सी, न वो समझ सके न हम, अजीब दास्तां है ये, रोशनी के साथ क्यों धुआं उठा चिराग से,
ಲಂಚ್ ವ್ಯವಸ್ಥೆ ಇತ್ತು, ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಎಲ್ಲ ಟೈಮ್ ಪಾಸ್ ಮಾಡಿಕೊಂಡು ಹೊರಟಿದ್ದು. ಎಲ್ಲ ತಿಂಡಿ ಸೀರಿಯಸ್ ತಿಂಡಿ ಮಾಡ್ತಿದ್ದಾರೆ, ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಅಲ್ಲಿಂದ ಮುಗಿಸ್ಕೊಂಡು ಹೊರಟೆ ನಾನು. ಮೊಬೈಲ್ಗೆ ಕವರ್ ಹಾಕಿಸ್ಬೇಕಿತ್ತು, ಬ್ಯಾಕ್ ಪೌಚು, ಅದಕ್ಕೆ ಅಲ್ಲಿ ರೋಡ್ ಸೈಡಲ್ಲಿ ಹಾಕ್ಸೋಣ ಅಂತ ನಿಂತ್ಕೊಂಡೆ. ಅದೆಲ್ಲ ಆದಮೇಲೆ ಇನ್ನೇನು ಎಲ್ಲ ಹಾಕಿಸ್ಕೊಂಡು ಆದಮೇಲೆ ಡೈರೆಕ್ಟ್ ನಡ್ಕೊಂಡು ನಮ್ಮ ಶಿವಮೊಗ್ಗ ಮೇಯ್ನ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದು. ಸೊ ಅಲ್ಲಿ ಮೈನ್ ಬಸ್ ಸ್ಟ್ಯಾಂಡಿಗೆ ಬಂದು ಹಾಗೆ ಮಾಲ್ಗೆ ಹೋಗೋಣ ಅಂತ ಮಾಲ್ಗೆ ಒಂದು ರೌಂಡ್ ಹಾಕ್ಕೊಂಡು ನಂತರ ಮನೆಗೆ ಹೊರಟಿದ್ದು. ಇದೇ ನಮ್ಮ ಶಿವಮೊಗ್ಗ ಬಸ್ ಸ್ಟ್ಯಾಂಡ್. ಇದು ನಮ್ಮ ಶಿವಮೊಗ್ಗ. ಇಲ್ಲೆಲ್ಲ ಇವತ್ತಿನ ದಿನ ನಮ್ಗೆ ಹೀಗಿತ್ತು. ಇಲ್ಲೆಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಅಂತ ಹೋಗಿದ್ದು. ಎಲ್ಲರೂ ಹೀಗೆ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಬಿಡಿಸ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ನೀಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. Bye bye. Love you all. Bye bye. Take care.